6ನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರಗಳು. ಭೂಮಿಯಿಂದ ಆಚೆಗೆ. ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಹೊಂದಿಸಿ ಬರೆಯಿರಿ. ಭೂಮಿಯ ಉಪಗ್ರಹ ಚಂದ್ರ, ಕೆಂಪು ಗ್ರಹ ಮಂಗಳ, ನಕ್ಷತ್ರಪುಂಜ ಓರಿಯನ್, ಸಂಜೆಯ ನಕ್ಷತ್ರವೆಂದು ಸಾಮಾನ್ಯವಾಗಿ ಕರೆಯಲಾಗುವ ಗ್ರಹ ಶುಕ್ರ. ಕೆಳಗಿನ ಒಗಟನ್ನು ಬಿಡಿಸಿ. ನನ್ನ ಮೊದಲ ಅಕ್ಷರ ಮ್ಯಾನ್ನಲ್ಲಿದೆ, ಆದರೆ ಕ್ಯಾನ್ನಲ್ಲಿ ಇಲ್ಲ. ನನ್ನ ಎರಡನೇ ಅಕ್ಷರ ಏಸ್ನಲ್ಲಿದೆ ಮತ್ತು ಫ್ಯಾನ್ನಲ್ಲೂ ಇದೆ. ನನ್ನ ಮೂರನೇ ಅಕ್ಷರ ರ್ಯಾಟ್ನಲ್ಲಿದೆ ಮತ್ತು ಕ್ಯಾಟ್ನಲ್ಲಿ ಇಲ್ಲ. ನನ್ನ ನಾಲ್ಕನೇ ಅಕ್ಷರ ಸನ್ನಲ್ಲಿದೆ ಮತ್ತು ಫನ್ನಲ್ಲಿ ಇಲ್ಲ. ನಾನು ಸೂರ್ಯನ ಸುತ್ತ ಸುತ್ತುವ ಗ್ರಹ. ಉತ್ತರ ಮಾರ್ಸ್, ಮಂಗಳ ಗ್ರಹ. ಇದೇ ರೀತಿಯ 2 ಒಗಟುಗಳನ್ನು ನೀವು ರಚಿಸಿ. ನಾನು ತುಂಬಾ ದೊಡ್ಡವನು, ನನ್ನ ಸುತ್ತ ಎಷ್ಟೋ ಚಂದ್ರರು, ನನ್ನನ್ನು ಕಂಡರೆ ಎಲ್ಲರಿಗೂ ಭಯ. ಹಾಗಾದರೆ ನಾನು ಯಾರು? ಗುರು, ಬೃಹಸ್ಪತಿ ಗ್ರಹ. ನಾನು ಕೆಂಪು ಬಣ್ಣದವನು, ಯುದ್ಧದ ದೇವನ ಹೆಸರು, ಆದರೆ ನಿಧಾನವಾಗಿ ತಿರುಗುತ್ತಿರುತ್ತೇನೆ. ಹಾಗಾದರೆ ನಾನು ಯಾರು? ಮಂಗಳ ಗ್ರಹ. ಬೆಳಗ್ಗೆ ಬರ್ತೀನಿ, ರಾತ್ರಿ ಹೋಗ್ತೀನಿ, ನನ್ನ ಜೊತೆ ನಕ್ಷತ್ರಗಳು ಬರ್ತಾವೆ. ಹಾಗಾದರೆ ನಾನು ಯಾರು? ಚಂದ್ರ. ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಸದಸ್ಯ ಅಲ್ಲ? ಉತ್ತರ ಸಿರಿಯಸ್. ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹವಲ್ಲ? ಉತ್ತರ ಪ್ಲೂಟೋ. ಧ್ರುವ ನಕ್ಷತ್ರ ಮತ್ತು ಸಿರಿಯಸ್ ಇವುಗಳಲ್ಲಿ ಯಾವುದು ಪ್ರಕಾಶಮಾನವಾದ ನಕ್ಷತ್ರ? ಧ್ರುವ ನಕ್ಷತ್ರ ಮತ್ತು ಸಿರಿಯಸ್ ಇವುಗಳಲ್ಲಿ ಸಿರಿಯಸ್ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರವಾಗಿದೆ. ಕಲಾಕಾರನೊಬ್ಬನು ರಚಿಸಿದ ಸೌರವ್ಯೂಹದ ಚಿತ್ರವನ್ನು ಚಿತ್ರ 12.12ರಲ್ಲಿ ನೀಡಲಾಗಿದೆ. ಗ್ರಹಗಳ ಅನುಕ್ರಮ ಜೋಡಣೆ ಸರಿಯಾಗಿದೆಯೇ? ಸರಿಯಾಗಿಲ್ಲದಿದ್ದಲ್ಲಿ ಕೊಟ್ಟಿರುವ ಬಾಕ್ಸ್ನಲ್ಲಿ ಚಿತ್ರದಲ್ಲಿನ ಸರಿಯಾದ ಕ್ರಮವನ್ನು ಬರೆಯಿರಿ. 1, 3, 2, 4, 5, 7, 6, 8. 8 ಗ್ರಹಗಳನ್ನು ಈ ರೀತಿ ನೆನಪಿಟ್ಟುಕೊಳ್ಳಬಹುದು. ಭೂಶುಭು ಮಂಗೂಷ ಯುನೆ, ಭೂಶುಭು ಮಂಗೂಷ ಯುನೆ, ಭೂಶುಭು ಮಂಗೂಷ ಯುನೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೆನಸ್, ನೆಪ್ಚೂನ್. ನಕ್ಷತ್ರಗಳಿಗಿರುವ ರಾತ್ರಿ ಆಕಾಶದ ಒಂದು ಭಾಗವನ್ನು ಚಿತ್ರ 12.13ರಲ್ಲಿ ತೋರಿಸಲಾಗಿದೆ. ಎಚ್ಚರಿಕೆಯಿಂದ ನೋಡಿ ಮತ್ತು ವಿನ್ಯಾಸಗಳನ್ನು ರೂಪಿಸುವ ನಕ್ಷತ್ರಗಳ ಗುಂಪುಗಳನ್ನು ಗುರುತಿಸಿ. ಬಿಗ್ ಡಿಪ್ಪರ್ ಮತ್ತು ಲಿಟಲ್ ಡಿಪ್ಪರ್ ಈ ವಿನ್ಯಾಸಗಳಲ್ಲಿನ ನಕ್ಷತ್ರಗಳನ್ನು ಸೇರಿಸಲು ಗೆರೆಗಳನ್ನು ಎಳೆಯಿರಿ ಮತ್ತು ಅವುಗಳನ್ನು ಹೆಸರಿಸಿ. ಧ್ರುವ ನಕ್ಷತ್ರವನ್ನು ಗುರುತಿಸಿ ಮತ್ತು ಹೆಸರು ಬರೆಯಿರಿ. ಸಹಾಯಕ್ಕಾಗಿ ನೀವು ಚಿತ್ರ 12.4 ಪರಾಮರ್ಶಿಸಬಹುದು. ಬಿಗ್ ಡಿಪ್ಪರ್, ಲಿಟಲ್ ಡಿಪ್ಪರ್, ಧ್ರುವ ನಕ್ಷತ್ರ. ರಾತ್ರಿ ಆಕಾಶದ ಒಂದು ಭಾಗವನ್ನು 12.14ರಲ್ಲಿ ತೋರಿಸಲಾಗಿದೆ. ಓರಿಯನ್ಗಾಗಿ ರೇಖೆಗಳನ್ನು ಎಳೆದು ನಕ್ಷತ್ರಗಳನ್ನು ಸೇರಿಸಿ ಮತ್ತು ಸಿರಿಯಸ್ ನಕ್ಷತ್ರವನ್ನು ಗುರುತಿಸಿ. ಹೆಸರು ಬರೆಯಿರಿ. ಇದಕ್ಕಾಗಿ ನೀವು ಚಿತ್ರ 12.3 ಪರಾಮರ್ಶಿಸಬಹುದು. ಓರಿಯನ್, ಸಿರಿಯಸ್, ಕ್ಯಾನಿಸ್ ಮೇಜರ್, ವೃಷಭ. ನಕ್ಷತ್ರಗಳು ಮುಂಜಾನೆ ಮರೆಯಾಗುವುದನ್ನು ಮತ್ತು ಮುಸ್ಸಂಜೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡಬಹುದು. ಹಗಲಿನಲ್ಲಿ ನಾವು ನಕ್ಷತ್ರಗಳನ್ನು ನೋಡಲು ಸಾಧ್ಯವಿಲ್ಲ. ಏಕೆ ಎಂದು ವಿವರಿಸಿ. ಸೂರ್ಯ ಇತರ ನಕ್ಷತ್ರಗಳಿಗಿಂತ ನಮಗೆ ಹೆಚ್ಚು ಹತ್ತಿರವಾಗಿರುವುದರಿಂದ ಅದು ನಕ್ಷತ್ರಗಳಿಗಿಂತ ದೊಡ್ಡದಾಗಿ ಕಾಣುತ್ತದೆ. ಕೆಲವು ನಕ್ಷತ್ರಗಳು ನಮ್ಮ ಸೂರ್ಯನಿಗಿಂತ ಹೆಚ್ಚು ದೊಡ್ಡದಾಗಿದ್ದರೂ ಚುಕ್ಕೆಗಳಂತೆ ಕಾಣುತ್ತವೆ. ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಪ್ರಖರತೆಯಿಂದಾಗಿ ಇತರ ನಕ್ಷತ್ರಗಳನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಪ್ರಶ್ನೆ 10. ನಿರ್ಮಲ ರಾತ್ರಿ ಆಕಾಶದಲ್ಲಿ 2-3 ಗಂಟೆಗಳ ಅವಧಿಯಲ್ಲಿ 3-4 ಬಾರಿ ಬಿಗ್ ಡಿಪ್ಪರ್ ಅನ್ನು ವೀಕ್ಷಿಸಲು ಪ್ರಯತ್ನಿಸಿ. ಪ್ರತಿ ಬಾರಿಯೂ ಧ್ರುವ ನಕ್ಷತ್ರವನ್ನು ಗುರುತಿಸಿ. ಬಿಗ್ ಡಿಪ್ಪರ್ ಚಲಿಸಿದ ಹಾಗೆ ಕಾಣುತ್ತಿದೆಯೇ? ಪ್ರತಿ ಬಾರಿಯೂ ಸಮಯವನ್ನು ನಮೂದಿಸಿ. ಇದನ್ನು ವಿವರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಭೂಮಿಯ ತಿರುಗುವಿಕೆಯಿಂದಾಗಿ ಬಿಗ್ ಡಿಪ್ಪರ್ ಧ್ರುವ ನಕ್ಷತ್ರದ ಸುತ್ತಲೂ ಚಲಿಸುವಂತೆ ಕಾಣುತ್ತದೆ. ಕೆಲವು ಗಂಟೆಗಳಲ್ಲಿ ಅದರ ಸ್ಥಾನವು ಬದಲಾಗುತ್ತದೆ. ಅದು ಧ್ರುವ ನಕ್ಷತ್ರದ ಸುತ್ತ ಸುತ್ತುತ್ತಿರುವಂತೆ ತೋರುತ್ತದೆ. ರಾತ್ರಿ ಆಕಾಶವನ್ನು ಕಲ್ಪಿಸಿಕೊಂಡು ಒಂದು ಕವನ ಅಥವಾ ಕತೆ ಬರೆಯಿರಿ. ಬಾನಿನಲ್ಲಿ ಮೂಡಿದ ಚಂದಿರ. ಬಾನಿನಲ್ಲಿ ಮೂಡಿದ ಚಂದಿರ ನೋಡಲು ತುಂಬ ಸುಂದರ. ಆಗ ಆಕಾಶ ಒಂದು ದೊಡ್ಡ ಚಪ್ಪರ. ನಕ್ಷತ್ರಗಳು ಕಾಣುವವು ಒಂದಲ್ಲ 106,000. ಆದರೆ ಇದು ಇರುವುದಿಲ್ಲ ನಿರಂತರ. ಇದು ದಿನನಿತ್ಯದ ಸಂಚಾರ. ನಮಗೆ ಯಾಕೆ ಬೇಸರ? ಧನ್ಯವಾದಗಳು.
Don't forget to subscribe.